ಸದ್ಯ ಹೈಕೋರ್ಟ್ನಲ್ಲಿ ದರ್ಶನ್ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಕಾರಣ ಅಂತಾರೆ ದರ್ಶನ್ ಪರ ಹಿರಿಯ ವಕೀಲ ಹಸ್ಮತ್ ಪಾಷಾ ಅವರು ಸಿಸಿಎಚ್ ಕೋರ್ಟ್ ಕೊಟ್ಟಿದ್ದಂತಹ ತೀರ್ಪಿನ ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದರು. ಏನು ಮಾಫಿ ಸಾಕ್ಷಿಯಾಗುವಂತೆ ಕೋರಿರುವ ಅರ್ಜಿಯ ಪ್ರತಿ ಕೂಡ ನಮಗೆ ನೀಡಲಿಲ್ಲ. ಪ್ರಕ್ರಿಯೆಯ ಲೋಪದ ಬಗ್ಗೆ ಅಷ್ಟೇ ನಾವು ವಾದವನ್ನ ಮಾಡ್ತೀವಿ. ಈ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದ್ನಲ್ಲ, ಅದರ ಒಂದು ಅರ್ಜಿಯನ್ನ ಕೂಡ ನಮಗೆ ಕೊಡ್ಲಿಲ್ಲ. ಪ್ರಕ್ರಿಯೆಯ ಲೋಪದ ಬಗ್ಗೆ ಅಷ್ಟೇ ನಾವು ವಾದ ಮಾಡ್ತೀವಿ, ಆದ್ರೆ ಅದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಕೆಳಹಂತದ ನ್ಯಾಯಾಲಯದಲ್ಲಿ. ಹಸ್ಮತ್ ಪಾಷಾ ಈ ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸಿಸಿಎಚ್ ಕೋರ್ಟ್ ಅಂದ್ರೆ 59ನೇ ಸಿಸಿಎಚ್ ಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಹಸ್ಮತ್ ಪಾಷಾ ಅಂದ್ರೆ ದರ್ಶನ್ ಈಗ ಮೇಲ್ಮನವಿ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಾರೆ. ಆ ಹೈಕೋರ್ಟ್ನಲ್ಲಿ ಈಗ ವಾದ ಪ್ರತಿವಾದ ನಡೀತಾ ಇದೆ. ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗಿನ ಅರ್ಜಿಯ ಪ್ರತಿಯನ್ನು ನಮಗೆ ಕೊಡ್ಲಿಲ್ಲ, ನಾವು ಈ ಪ್ರಕ್ರಿಯೆಯಲ್ಲಿ ಏನ್ ಲೋಪ ಇದೆ ಅದ್ರ ಮೇಲೆ ವಾದ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೂ ಕೂಡ ನಮ್ಗೆ ಅವಕಾಶ ಕೊಟ್ಟಿಲ್ಲ. ಮಾಫಿ ಸಾಕ್ಷಿ ಆಗಿಸಿದ ನಂತರವೇ ಪ್ರಕ್ರಿಯೆಯ ಲೋಪವನ್ನ ಪ್ರಶ್ನಿಸಬಹುದು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ನ ಪೀಠ ಈ ಅಭಿಪ್ರಾಯವನ್ನ ಪಟ್ಟಿದೆ. ಮೊದಲಿಗೆ ಮಾಫಿ ಸಾಕ್ಷಿ ಆಗಿಸಿದ ನಂತರ ಅವ್ರ ಪ್ರತಿಕ್ರಿಯೆ ಏನು, ಅವರ ಪ್ರತಿಕ್ರಿಯೆ ಅಂದ್ರೆ ಅವ್ರ ಸ್ಟೇಟ್ಮೆಂಟ್ ಏನಿರುತ್ತೆ ಅದನ್ನೆಲ್ಲ ನೋಡಿ ನೀವು ಲೋಪ ಪ್ರಶ್ನಿಸಬಹುದು. ಮಾಫಿ ಸಾಕ್ಷಿ ಆಕ್ಷೇಪಿಸೋದಕ್ಕೆ ಸಹ ಆರೋಪಿಗೆ ಹಕ್ಕಿಲ್ಲ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ನ ಪೀಠ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ನೋಡಿ, ಇದು ಅಭಿಪ್ರಾಯ, ಆದೇಶ ಅಲ್ಲ, ಇದು ಅಭಿಪ್ರಾಯ ಅಷ್ಟೇ. ಬಹುಶಃ ಈ ಅಭಿಪ್ರಾಯದ ಮೇಲೆ ಆದೇಶ ಹೆಂಗ್ ಬರ್ಬೋದು ಅಂತ ನಾವೊಂದು ಅಂದಾಜು ಮಾಡೋಕೆ ಅವಕಾಶ ಇದೆ. ಮಾಫಿ ಸಾಕ್ಷಿಯ ಆಕ್ಷೇಪಿಸೋದಕ್ಕೆ ಸಹ ಆರೋಪಿಗೆ ಹಕ್ಕಿಲ್ಲ ಅಂತ ಈಗ ಹೈಕೋರ್ಟ್ ಹೇಳಿದೆ. ಸೊ ಈ ಮುಖೇನವಾಗಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನು ಏನು ಸಲ್ಲಿಸಿದ್ದಾರೆ, ಅದಕ್ಕೆ ಈಗ 1 ವಾರ ಟೈಮ್ ಇದೆ ಅವ್ರ ವಿಚಾರಣೆ ಮಾಡೋದಕ್ಕೆ. ಅದು ಸಿಸಿಎಚ್ ಕೋರ್ಟ್ ಈಗ ದರ್ಶನ್ ಅವರ ಅರ್ಜಿಯ ಮೇಲೆ ಅಂಥದ್ದೊಂದು ತೀರ್ಮಾನಕ್ಕೆ ಬಂದಿತ್ತು. ಸೊ ವಿನಯ್ ಕುಲಕರ್ಣಿ ಕೇಸ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಒಪ್ಪಿದೆ. ಅಲ್ಲೂ ಅಷ್ಟೇ ಮಾಫಿ ಸಾಕ್ಷಿಯನ್ನಾಗಿ ಒಬ್ರು ಈ ಒಟ್ಟು ಪ್ರಕರಣದ ಆರೋಪಿ ಮುಂದೆ ಬಂದಾಗ, ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಯೋಗೀಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಒಪ್ಪಿದೆ, ವಿನಯ್ ಕುಲಕರ್ಣಿ ಕೇಸ್ನ ತೀರ್ಪನ್ನ. ಸೊ ಇದು ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ನ ಪೀಠ ಅಭಿಪ್ರಾಯ ಪಡ್ತಾ ಇರೋದು. ಸಹಜ ನ್ಯಾಯ ಪ್ರಕ್ರಿಯೆ ಈ ಹಂತದಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡೋಕ್ ಬರೋದಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸಹಜ ನ್ಯಾಯ ಪ್ರಕ್ರಿಯೆ ಈ ಹಂತದಲ್ಲಿ ಅನ್ವಯ ಆಗೋದಿಲ್ಲ, ನಿಮ್ಮ ವಾದವನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಈ ಮುಖೇನವಾಗಿ ಬಹುಶಃ ಈ ಮಾಫಿ ಸಾಕ್ಷಿ ಆಗುವಂತ ನಿಟ್ಟಿನಲ್ಲಿ ಏನಾದರೂ ಅಡೆತಡೆ ಆಗ್ಬೋದಾ ಪ್ರದೋಷ್ಗೆ ಅನ್ನುವಂಥ ಚಿತ್ರಣ ಇತ್ತಲ್ಲ, ಬಹುಶಃ ಅಂತ ಯಾವ ಅಡೆತಡೆನೂ ಆಗಂಗಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಹೈಕೋರ್ಟ್ನ ತೀರ್ಪು ಕೂಡ ಬಹುಶಃ ಗೋ ಹೆಡ್ ಅನ್ನುವಂಥ ರೀತಿಯಾಗೆ ಬಂದರೂ ಆಶ್ಚರ್ಯ ಇಲ್ಲ. ವಿನಯ್ ಕುಲಕರ್ಣಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಆಗಿರುವಂಥ ಪ್ರಕರಣ, ಅಂದರೆ ಮಾಫಿ ಸಾಕ್ಷಿ ಅದಾದ ನಂತರದಲ್ಲಿ ಅವರಿಗೆ ಶಿಕ್ಷೆ ಆಗಿದ್ದು, ಈಗ ಮೊನ್ನೆ ಅದು ಹೋಲ್ಡಲ್ಲಿದೆ ಹೌದು ಅವ್ರ ವಿರುದ್ಧದ ತೀರ್ಪು. ಬಟ್ ಅವ್ರಿಗೆ ಶಿಕ್ಷೆಯನ್ನೇನು ನೀಡಲಾಗಿತ್ತಲ್ಲ ಅಂಥದ್ದು ವಿಚಾರವನ್ನೆಲ್ಲ ಕೂಡ ಇವತ್ತು ಹೈಕೋರ್ಟ್ ಉಲ್ಲೇಖ ಮಾಡಿದೆ. ಸುಪ್ರೀಂ ಕೋರ್ಟ್ ಕೂಡ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಾಗೆ ಏನೇನು ಪ್ರಕ್ರಿಯೆ ಆಯಿತು ಅದನ್ನು ಒಪ್ಕೊಂಡಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ದರ್ಶನ್ಗೆ ಅಥವಾ ದರ್ಶನ್ ಸಲ್ಲಿಸಿರುವಂಥ ಅರ್ಜಿಗೆ ವ್ಯತಿರಿಕ್ತವಾದಂಥ ತೀರ್ಪೇ ಬರಬಹುದು ಅಂತ ಕಾಣಿಸುತ್ತೆ ಈಗ ಸದ್ಯದ ಮಟ್ಟಿಗಿನ ಚಟುವಟಿಕೆಗಳನ್ನು ನೋಡ್ತಾ ಇದ್ರೆ, ಅಥವಾ ಸದ್ಯದ ಮಟ್ಟಿಗೆ ಹೈಕೋರ್ಟ್ನಲ್ಲಿ ಏನು ಆಗ್ತಾ ಇದೆ ಅನ್ನುವಂಥ ವಾದ ಪ್ರತಿವಾದವನ್ನು ನೋಡ್ತಾ ಇದ್ರೆ. ಹಾಗೇನಾದರೂ ಆದರೆ ಇದು ದರ್ಶನ್ಗೆ ಬಹಳ ಹಿನ್ನಡೆ ಆಗಬಹುದು. ಯಾಕಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುನೀತ್ ಸೇರಿದ ಹಾಗೆ ಮತ್ತೋರ್ವ ಸಾಕ್ಷಿ ಏನಿದ್ದಾರೆ ಅವರನ್ನ ಮೀರಿ ಈಗ ಏನಾದರೂ ಇಲ್ಲಿ ಇನ್ನೊಂದು ಆಕ್ಷೇಪದ ಅವಕಾಶ ನೀಡಿದ್ರೆ ಪ್ರಕ್ರಿಯೆಯೇ ಮುಗಿಯೋದಿಲ್ಲ. ಇದು ಆಕ್ಷೇಪಕ್ಕೆ ಏನಾದ್ರು ಅವಕಾಶ ಕೊಟ್ರೆ ಈ ಪ್ರೊಸೀಜರ್ ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಮಾಫಿ ಸಾಕ್ಷಿಯನ್ನಾಗಿಸೋದಕ್ಕೆ ಕೋರ್ಟ್ ಒಪ್ಪಿದ ಬಳಿಕ ಮೇಲ್ಮನವಿಯನ್ನ ಸಲ್ಲಿಸಬಹುದು, ಪ್ರಕ್ರಿಯೆ ಲೋಪದ ಬಗ್ಗೆ ನೀವು ಮೇಲ್ಮನವಿಯನ್ನ ಸಲ್ಲಿಸಬಹುದು ಅಂತಲೂ ಕೂಡ ಹೈಕೋರ್ಟ್ನ ಪೀಠ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಸಹ ಆರೋಪಿಗೆ ಆಕ್ಷೇಪದ ಅವಕಾಶವನ್ನ ಕೊಟ್ರೆ ಈ ಹಂತದಲ್ಲಿ ಇದು ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ, ಈ ಪ್ರಕರಣನೇ ಮುಗಿಯೋದಿಲ್ಲ ಅಥವಾ ಪ್ರಕರಣನೇ ಇತ್ಯರ್ಥ ಆಗೋದಿಲ್ಲ. ಸಹ ಆರೋಪಿಗೆ ಏನಾದರೂ ಆಕ್ಷೇಪದ ಅವಕಾಶವನ್ನ ಕೊಟ್ರೆ ಅಂತ ಸಹ ಆರೋಪಿ ಅಂತಂದ್ರೆ ದರ್ಶನ್ ಅವ್ರ ವಿಚಾರವಾಗಿ ಹೇಳ್ತಾ ಇರೋದು. ಆಕ್ಷೇಪದ ಅವಕಾಶ ನೀಡಿದ್ರೆ ಈ ಪ್ರಕ್ರಿಯೆಯೇ ಮುಗಿಯೋದಿಲ್ಲ ಅಂತಲೂ ಕೂಡ ಹೈಕೋರ್ಟ್ನ ಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ಮಾಫಿ ಸಾಕ್ಷಿಯನ್ನಾಗಿಸೋದಕ್ಕೆ ಕೋರ್ಟ್ ಒಪ್ಪಿದ ಬಳಿಕ ಈ ಮೇಲ್ಮನವಿ ಪ್ರಕ್ರಿಯೆ ಮತ್ತೊಂದು ಇದನ್ನೆಲ್ಲ ಮಾಡಬಹುದು ಅಂತಲೂ ಕೂಡ ಹೈಕೋರ್ಟ್ ಹೇಳಿದೆ ಅಂತ ಹೇಳಿ ತಿಳಿದು ಬರ್ತದೆ. ಅಂದರೆ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಮೊದಲಿಗೆ ಕೆಳ ಹಂತದ ಕೋರ್ಟ್ ಒಪ್ಪಲಿ,
ಮಾಫಿ ಸಾಕ್ಷಿಯನ್ನಾಗುವಂಥ ನಿಟ್ಟಿನಲ್ಲಿ ಪ್ರದೋಷನ ವಿಚಾರವಾಗಿ ಹೈಕೋರ್ಟ್ ಮೊದಲಿಗೆ ಒಪ್ಪಲಿ, ಅಲ್ಲ ಕೆಳ ಹಂತದ ನ್ಯಾಯಾಲಯ CCH ನ್ಯಾಯಾಲಯ, ಅದಾದ ನಂತರಲ್ಲೇ ಅರ್ಜಿ ಹಾಕೋದು ಮತ್ತೊಂದು ಇದೆಲ್ಲ ಮಾಡ್ಕೊಂಡು ಹೋಗಲಿ ಅನ್ನುವಂತನ ಹೇಳ್ತಾ ಇದೆ. ಬಟ್ ಇಲ್ಲಿ ಪ್ರದೋಷ್ ಈಗ ಆಲ್ರೆಡಿ ಒಂದು ಅಫಿಡವಿಟ್ ಅನ್ನ ಏನು ಸಲ್ಲಿಸಿದ್ದಾರೆ, ಅಂದರೆ ತಾನು ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ. ಅದರಲ್ಲಿ ಬಹಳ ಕ್ಲಿಯರ್ ಇದೆ ದರ್ಶನ್ ವಿಚಾರವಾಗಿ ಅವತ್ತು ಏನೇನಾಯ್ತು ಅಂತ ಹೇಳಿರೋದು. ಸಹ ಆರೋಪಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಮಾಫಿ ಸಾಕ್ಷಿ ಆದ್ರೆ ಶಿಕ್ಷೆ ಆಗಲ್ಲ ಅಂತ ಅವ್ರನ್ನ ದಾರಿ ತಪ್ಪಿಸಿದ್ದಾರೆ. ಅರ್ಜಿಯ ಪ್ರತಿ ನೀಡಿ ವಾದಕ್ಕೆ ಅವಕಾಶ ನೀಡಬೇಕು ಅಂತ ಹಶ್ಮತ್ ಪಾಷಾ ಈ ಸಂದರ್ಭದಲ್ಲಿ ವಾದವನ್ನ ಹೂಡಿದ್ದಾರೆ. ಸಹ ಆರೋಪಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹಶ್ಮತ್ ಪಾಷಾ ಹೇಳ್ತಿದ್ದಾರೆ. ಅಂದ್ರೆ ಹಶ್ಮತ್ ಪಾಷಾ ಅವರ ಪರವಾಗಿ SPP ಸೇರಿದಂಗೆ ಪೊಲೀಸರು ಅಥವಾ ಅವರ ಕಡೆಯವರು, ಯಾರು ಈ ಪ್ರದೋಷ್ ಕಡೆಯವರು, ನೀನು ಮಾಫಿ ಸಾಕ್ಷಿ ಆಗ್ಬಿಡು, ನಿನಗೆ ಶಿಕ್ಷೆನೇ ಆಗೋದಿಲ್ಲ ಅಂತೆಲ್ಲ ಅವರು ದಿಕ್ ತಪ್ಪಿಸ್ತಾ ಇದ್ದಾರೆ. ಮಾಫಿ ಸಾಕ್ಷಿ ಆದ್ರೆ ಶಿಕ್ಷೆ ಆಗಲ್ಲ ಅಂತ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೆಲ್ಲ ಹಶ್ಮತ್ ಪಾಷಾ ಅವರು ವಾದ ಮಾಡಿದ್ದಾರೆ. ಮಾಫಿ ಸಾಕ್ಷಿ ಆದ್ರೆ ಶಿಕ್ಷೆ ಆಗಲ್ಲ ಅಂತ ದಾರಿ ತಪ್ಪಿಸ್ತಾ ಇದ್ದಾರೆ, ಅರ್ಜಿಯ ಪ್ರತಿಯನ್ನ ಕೊಟ್ಟು ನಮಗೆ ವಾದ ಹೂಡೋದಕ್ಕೆ ಅವಕಾಶವನ್ನ ನೀಡಬೇಕು ಅಂತ ಹಶ್ಮತ್ ಪಾಷಾ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಟ್ ವಿಚಾರ ಅಂತಾನೆ ಮಾಫಿ ಸಾಕ್ಷಿ ಆದ್ರೆ ಬಹುತೇಕ ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿ ಆದಂಥ ವ್ಯಕ್ತಿ ಅಂದರೆ ಯಾರು ವಿಟ್ನೆಸ್ ಆಗಿರ್ತಾರಲ್ಲ ಅಥವಾ ಏನು ಸರ್ಕಾರಿ ಸಾಕ್ಷಿ ರೀತಿಯಾಗಿ ಅವರನ್ನ ಕನ್ಸಿಡರ್ ಮಾಡ್ತಾರಲ್ವ, ಬಹುತೇಕ ಸಂದರ್ಭದಲ್ಲಿ ಅವರಿಗೆ ಆ ನಂತರದಲ್ಲಿ ಆಗ್ಬೋದಾದಂಥ ಶಿಕ್ಷೆಯಿಂದ ವಿನಾಯಿತಿ ಸಿಕ್ಕಿದೆ. ಅದು ಉದಾಹರಣೆಗಳು ಭಾಳಷ್ಟಿದೆ. ಬಟ್ ಇಲ್ಲಿ ಇದೇ ರೀತಿಯಾದಂಥ ಕೆಲ ಆಮಿಷಗಳನ್ನು ಬಹುಶಃ ಒಡ್ತಾ ಇರ್ಬೋದು ಪ್ರದೋಷ್ಗೆ, ಅಥವಾ ನಿನಗೆ ಶಿಕ್ಷೆನೇ ಆಗಲ್ಲ, ಒಪ್ಕೊಂಬಿಡು, ಏನೇನಾಯ್ತು ಅನ್ನೋದನ್ನ ಹೇಳ್ಬಿಡು ಅನ್ನುವಂಥ ರೀತಿಯಾಗಿ ಅವರ ಬ್ರೈನ್ ವಾಶ್ ಮಾಡೋ ಕೆಲಸ ಆಗಿದೆ. ಆ ಕಾರಣಕ್ಕಾಗಿ ಆ ಅರ್ಜಿಗೆ ಸಂಬಂಧಪಟ್ಟ ಹಾಗಿನ ಪ್ರತಿ ಏನಿದೆ ಅನ್ನೋದನ್ನು ನಮಗೆ ಕೊಟ್ಟು ವಿಚಾರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಥವಾ ವಾದ ಹೂಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೆಲ್ಲ ಈಗ ಕೇಳ್ಕೊಂಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಹೈಕೋರ್ಟ್ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದೆ ಅನ್ನೋದ್ರ ಮೇಲೆ ನಾವಿಲ್ಲೊಂದು ಅಂದಾಜು ಮಾಡೋದಾದರೆ ಬಹುಶಃ ದರ್ಶನ್ ಅವ್ರ ಪರವಾದಂಥ ತೀರ್ಪು ಬರ್ಬೋದಾ ಅಂತ ಚಾನ್ಸಸ್ ತೀರಾ ಕಮ್ಮಿ ಅಂತ ಅನಿಸ್ತಾ ಇದೆ. ಯಾಕೆ ಅವಕಾಶ ಕೊಡಬಾರ್ದು, ಮೊದಲು ಅವರು ಅರ್ಜಿ ಸಲ್ಲಿಸಿ ಅದನ್ನು ಕೋರ್ಟು ಅದನ್ನು ಪರಿಗಣಿಸ್ಲಿ, ಆ ನಂತರದಲ್ಲಿ ನಿಮ್ಮ ವಾದಕ್ಕೆ ಮತ್ತೊಂದಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂಥನ್ನ ಈಗ ಕೋರ್ಟ್ ಹೇಳ್ತಾ ಇರೋ ರೀತಿಯಾಗಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ದರ್ಶನ್ಗೆ ಬಹುಶಃ ಹಿನ್ನಡೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಈ ಒಟ್ಟು ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಅನ್ನುವಂಥದ್ದು ವಿಚಾರ ಬಂದಾಗ ಇದು ಭಾಳ ಶಾಕಿಂಗ್ ವಿಚಾರ ಇದು ದರ್ಶನ್ ಆ್ಯಂಡ್ ಟೀಮ್ಗೆ. ಯಾಕಂತ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಇಬ್ಬರು ಸಾಕ್ಷಿಗಳು ಪುನೀತ್ ಸೇರಿದ ಹಾಗೆ ಮತ್ತೋರ್ವ ಬಹುಶಃ ಮುಂದಿನ ಹಂತದಲ್ಲಿ ಅವರು ಏನಾದರೂ ಮೊದಲಿಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟಿಂದ ಉಲ್ಟಾ ಹೊಡೆಯೋದು ಅಥವಾ ದರ್ಶನ್ ಪರವಾಗಿ ಏನಾದ್ರು ನಂತರದ ಹಂತದಲ್ಲಿ ಸ್ಟೇಟ್ಮೆಂಟ್ ಮಾಡೋದು, ಈ ಥರದ್ದು ಏನಾದರೂ ಆಗ್ಬೋದು ಅನ್ನುವಂಥದ್ದು ಒಂದು ಆತಂಕ ತನಿಖಾ ತಂಡಕ್ಕಿತ್ತು. ದರ್ಶನ್ ಅವರಿಗೂ ಕೂಡ ಇದನ್ನೆಲ್ಲ ನಿಭಾಯಿಸುವಂಥ ನಿಟ್ಟಿನಲ್ಲಿ ಅವರಿಗಿದ್ದಂಥ ದಾರಿನೇ ಅದು. ಸೊ ಮೊದಲಿಗೆ ಸ್ಟೇಟ್ಮೆಂಟ್ ಮಾಡಿದಂಥವ್ರು ಏನಿದ್ರಲ್ಲ ಅವ್ರೇನಾದರೂ ಆ ನಂತರದಲ್ಲಿ ಉಲ್ಟಾ ಹೊಡೆಯೋದು ಅಥವಾ ಆ ಸ್ಟೇಟ್ಮೆಂಟ್ಗೆ ವಿರುದ್ಧವಾದಂಥ ಸ್ಟೇಟ್ಮೆಂಟನ್ನು ಕೊಡೋದು ದರ್ಶನ್ ಪರವಾಗಿ, ಈ ಥರದ್ದು ಏನಾದ್ರು ಅನುಕೂಲ ಆಗ್ಬೋದು ಅನ್ನುವಂಥದ್ದಿತ್ತು. ಬಟ್ ಮಾಫಿ ಸಾಕ್ಷಿ ಆಗ್ಬಿಟ್ರೆ ಅದು ಸಮಸ್ಯೆ ಆಗುತ್ತೆ. CCH ಕೋರ್ಟ್ನ ಆದೇಶ ಪ್ರಶ್ನಿಸಿದ ದರ್ಶನ್ಗೆ ಹಿನ್ನಡೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಹೈಕೋರ್ಟ್ನಲ್ಲೂ ಕೂಡ ದರ್ಶನ್ ಅವರಿಗೆ ಹಿನ್ನಡೆ ಆಗಿದೆ. ಯಾಕೆ ಹಿನ್ನಡೆ ಅಂತ ಇಲ್ಲಿ ಪರಿಗಣಿಸಬಹುದು. ಬಹುಶಃ ಯಾಕೆ ಅಂತ ಅಂದ್ರೆ ಅದಿನ್ನೂ ಗೊತ್ತಾಗುತ್ತೆ ಏನೇನು ಹೇಳಿದೆ ಈ ಕೋರ್ಟ್ ಅನ್ನುವಂಥದ್ದು. ಬಹುಶಃ ವಿಚಾರ ಏನು ಅಂತ ಅಂದ್ರೆ CCH ಕೋರ್ಟ್ ನೀಡಿದ್ದಂತ ಆದೇಶ ಅಥವಾ ಅವರ ಅಭಿಪ್ರಾಯ ಏನಿತ್ತು ಅದನ್ನ ಪರಿಗಣಿಸಿದೆ ಹೈಕೋರ್ಟ್ ಕೂಡ. ಅಂದ್ರೆ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗಿನ ದರ್ಶನ್ ಅವರ ಅರ್ಜಿಯನ್ನ ಬಹುಶಃ ವಜಾ ಆಗಿದೆ ಅಂತ ಕಾಣಿಸುತ್ತೆ. 59ನೇ CCH ಕೋರ್ಟ್ ಆದೇಶದಲ್ಲಿ ನಾನು ಮಧ್ಯಪ್ರವೇಶಿಸೋದಿಲ್ಲ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ನ ಪೀಠ ಆದೇಶವನ್ನ ಹೊರಡಿಸಿದೆ. CCH ಕೋರ್ಟ್ ಆದೇಶ ಪ್ರಶ್ನಿಸಿದ್ದ ದರ್ಶನ್ಗೆ ಈ ಮುಖ್ಯವಾಗಿ ಹಿನ್ನಡೆ ಆಗಿದೆ. ಅಂದ್ರೆ ಕೆಳ ಹಂತದ ನ್ಯಾಯಾಲಯದ ಆದೇಶ ಏನಿದೆಯಲ್ಲ ಅದಕ್ಕೆ ನಾನು ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂತಾನೆ ಹೇಳಿದೆ. ಅಲ್ಲಿಗೆ ವಿಚಾರ ಏನು ಅಂತ ಅಂದ್ರೆ ಮಾಫಿ ಸಾಕ್ಷಿಯನ್ನಾಗಿ ಯಾವ ಕಾರಣಕ್ಕೂ ಕೂಡ ಪ್ರದೋಷನ ಪರಿಗಣಿಸಬಾರದು, ಅವರ ಅರ್ಜಿಗೆ ಮಾನ್ಯತೆ ಕೊಡಬಾರದು ಅಂತ ಹೇಳ್ಕೊಂಡು CCH ಕೋರ್ಟ್ ನಲ್ಲಿ ದರ್ಶನ್ ಪರವಾದಂತ ವಕೀಲರು ವಾದವನ್ನ ಮಾಡಿದ್ರು. ಅದನ್ನ ಕೋರ್ಟ್ ಪರಿಗಣಿಸಿರ್ಲಿಲ್ಲ. ಅದೇ ರೀತಿಯಾದಂತ ಸನ್ನಿವೇಶ ಸದ್ಯ ಈಗ ಹೈಕೋರ್ಟ್ ನಲ್ಲೂ ಕೂಡ ದರ್ಶನ್ ಅಂಡ್ ಟೀಮ್ಗೆ ಎದುರಾಗಿದೆ. ಬಹುಶಃ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಇದ್ದಂತ ಕೆಲ ಅಡೆತಡೆಗಳು ಕೂಡ ಇದೀಗ ನಿವಾರಣೆ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಪ್ರದೋಷ್ ಇಲ್ಲಿ ಮಾಫಿ ಸಾಕ್ಷಿ ಆದ್ರೆ ವೈಯಕ್ತಿಕವಾಗಿ ಅವರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅನ್ನುವಂಥದ್ದು ಅವರು ಹಾಗೆ ಅವರ ವಕೀಲರ ನಿರೀಕ್ಷೆ. ಆಮೇಲೆ ಇದೊಂದು ಈಗ ವಾಸ್ತವದಲ್ಲಿ ಇದೇನು ಈಗಿನ ವಿಚಾರ ಅಲ್ಲ. ಈ ಘಟನೆ ಆಗಿ ಕೆಲ ತಿಂಗಳುಗಳ ನಂತರದಲ್ಲೇ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಅವ್ರು ನಿರ್ಧರಿಸಿದ್ದರು ಅಂತೆಲ್ಲ ಈಗ ಹೇಳಲಾಗ್ತಾ ಇದೆ. ಬಟ್ ಹಿಂದೆ
ದರ್ಶನ್ ಪರವಾದಂಥ ವಕೀಲರು ವಾದ ಹೂಡಿದಂಥ ರೀತಿ, ಅದಾದ ನಂತರದಲ್ಲಿ ಅವರಿಗೆಲ್ಲ ಬೇಲ್ ಸಿಕ್ಕಂಥ ರೀತಿ, ಆ ಕಾರಣಕ್ಕಾಗಿಯೇ ಪ್ರದೋಷ್ ಬಹುಶಃ ಏನಾದರೂ ಎಲ್ಲರೂ ಖುಲಾಸೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಸುಮ್ಮನಿದ್ರು. ಬಟ್ ಈಗೀಗ ಕೋರ್ಟ್ನಲ್ಲಿ ನಡೀತಾ ಇರುವಂಥ ಪ್ರಕ್ರಿಯೆಗಳಿಂದ ಪ್ರದೋಷ್ ಮತ್ತೆ ಮಾಫಿ ಸಾಕ್ಷಿ ಆಗುವಂಥ ನಿಟ್ಟಿನಲ್ಲಿ ಇಚ್ಛೆಯನ್ನು ಹೊಂದಿದ್ರು ಅಂತೆಲ್ಲ ಹೇಳಲಾಗ್ತಾ ಇದೆ. ಅದರಂತೆ ಈಗ ಆಗ್ತಾ ಇರುವಂಥ ಸನ್ನಿವೇಶಗಳು ಕೂಡ ಅದಕ್ಕೆ ಪೂರಕವಾಗಿ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ದರ್ಶನ್ಗೆ ಬಹಳ ಹಿನ್ನಡೆ ಆಗ್ಬೋದಂತ ಚಾನ್ಸಸ್ ಇದೆ. ಆಮೇಲೆ ಕೆಲವರ ಅಭಿಮಾನಿಗಳು, ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಭಾಳ ಹತ್ತಿರದಿಂದ ನೋಡ್ತಾ ಇರುವಂಥವ್ರು ಕೂಡ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಪ್ರದೋಷ್ ಮಾಫಿ ಸಾಕ್ಷಿ ಆದಂಥ ನಂತರದಲ್ಲಿ ದರ್ಶನ್ಗೆ ಅನುಕೂಲನೇ ಆಗ್ಬೋದು. ಯಾಕಂತಾರೆ ಆ ಟೈಮ್ನಲ್ಲಿ ದರ್ಶನ್ ಹೋದಂಥ ಟೈಮ್ನಲ್ಲಿ ರೇಣುಕಾ ಸ್ವಾಮಿ ಆತ ಏನು ಜೀವಂತ ಇದ್ದ, ದರ್ಶನ್ ಹೋದಂಥ ನಂತರದಲ್ಲೂ ಜೀವಂತ ಇದ್ದ, ದರ್ಶನ್ ಹೊಡೆತದಿಂದ ಅವ್ರಿಗೇನು ಆಗಿಲ್ಲ, ಈ ಥರದ್ದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ದರ್ಶನ್ಗೆ ಅನುಕೂಲ ಆಗ್ಬೋದು ಅಂತಲೂ ಕೂಡ ಕೆಲವ್ರು ಹೇಳ್ತಾ ಇದ್ದಿದ್ದೆಲ್ಲ ಉಂಟು. ಬಟ್ ಆ ಚಾನ್ಸಸ್ ತೀರಾ ಕಮ್ಮಿ. ಯಾಕೆ ಅಂತ ಅಂದರೆ, ಪ್ರದೋಷ್ ನಾನು ಮೊದಲೇ ಹೇಳಿದಾಗೆ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂಥ ನಿಟ್ಟಲ್ಲಿ ಸಲ್ಲಿಸಿರುವಂಥ ಅರ್ಜಿಯಲ್ಲೇ ದರ್ಶನ್ ಹೇಗೆ ಆ ಸಂದರ್ಭದಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದರು, ಬಿರಿಯಾನಿ ತಂದಿದ್ದು, ಅದಾದ ನಂತರದಲ್ಲಿ ಮತ್ತೇನೋ ಹೊಡೆದಿದ್ದು, ಆಮೇಲೆ ಪ್ರದೋಷ್ ಮೇಲಿನ ಮೇಲೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ದರ್ಶನ್ರನ್ನ ಹಂಗೆಲ್ಲ ಹೊಡಿಬಡಿ ಅಂತ ಹೇಳ್ಕೊಂಡು, ಆ ಮಾತನ್ನು ಕೇಳದೆ ಕೂಡ ದರ್ಶನ್ ಆ್ಯಂಡ್ ಟೀಮ್ಗೆಲ್ಲ ಅಲ್ಲಿ ಕ್ರೌರ್ಯತೆಯನ್ನು ಮೆರೀತು ಅಂತೆಲ್ಲ ಪ್ರದೋಷ್ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತೆಲ್ಲ ತಿಳಿದು ಬಂದಿರುವಂಥ ಸಂಗತಿ. ಹೀಗಾಗಿ ಇದೇ ಸ್ಟೇಟ್ಮೆಂಟ್ಸ್ ಏನಾದರೂ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ ನಂತರದಲ್ಲೂ ಕೂಡ ಮುಂದುವರೆದ್ರೆ ಇದು ದರ್ಶನ್ ಅವರಿಗೆ ಭಾಳ ಹಿನ್ನಡೆ. ಆಮೇಲೆ ಈಗಿದ್ದಂಥ ಅವರಿಗೊಂದು ಅವಕಾಶ ಅಂತ ಅಂದರೆ ಹೈಕೋರ್ಟ್ನಲ್ಲಿ ಏನಾದರೂ ಈ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಾಗಿನ ಅರ್ಜಿಗೆ ತಡೆ ತರ್ಬೋದಾ ಅಂತ ಹೇಳ್ಕೊಂಡು, ಬಟ್ ಅದು ಕೂಡ ಯಾಕೋ ಕೈಗೂಡ್ದಂಗೆ ಕಾಣಿಸ್ತಾ ಇಲ್ಲ. ಇನ್ನು ನಂತರದಲ್ಲಿ ಅವ್ರು ಮತ್ತೀಗ ಸುಪ್ರೀಂ ಕೋರ್ಟ್ ಹೋಗಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಇದು ಬರೀ ಮಾಫಿ ಸಾಕ್ಷಿ ವಿಚಾರವಾಗಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದು ಭಾಳ ಸಮಸ್ಯೆ ತಂದೋಡ್ಬೋದು ಅಂತ ಕಾಣಿಸುತ್ತೆ. ರಮೇಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ರಮೇಶ್, ಇವತ್ತು ಏನೇನಾಯಿತು ರಮೇಶ್? ಇದು ಬಹುಶಃ ದರ್ಶನ್ ಅವರಿಗೆ ಒಂದು ಹಂತದಲ್ಲಿ ಹೈಕೋರ್ಟ್ನಲ್ಲೂ ಕೂಡ ಇದು ಭಾಳ ಹಿನ್ನಡೆ ಆಯಿತು ಅಂತ ಪರಿಗಣಿಸ್ಬೋದು. ಹೈಕೋರ್ಟ್ ಯಾವ್ಯಾವ ಕಾರಣಗಳನ್ನು ಮುಂದಿಟ್ಟು CCH ಕೋರ್ಟ್ನ ತೀರ್ಪಿಗೆ ನಾನು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿರೋದು ರಮೇಶ್? ಮಲ್ತೇಶ್, ಇವತ್ತು ಬೆಳಿಗ್ಗೆ ಅಷ್ಟೇನೆ ಅಂದ್ರೆ ತುರ್ತು ವಿಚಾರಣೆ ಮಾಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಈ ಒಂದು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಕೋರ್ಟ್ ಕೂಡ ಅದಕ್ಕೆ ಒಪ್ಕೊಂಡು ಇವತ್ತು ಈಗಲೇನೆ ವಿಚಾರಣೆ ಮಾಡ್ತು. ವಿಚಾರಣೆ ಸಂದರ್ಭದಲ್ಲಿ ರಮೇಶ್ ಜಸ್ಟ್ ಹೋಲ್ಡ್ ರಮೇಶ್, ಮತ್ತೆ ಮಾತಾಡ್ತೀನಿ ನಿಮ್ ಜೊತೆಗೆ. ದರ್ಶನ್ ಸಲ್ಲಿಸಿದ್ದಂತ ಮೇಲ್ಮನವಿ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಈ ಮುಖೇನವಾಗಿ ದೊಡ್ಡ ಶಾಕ್ ಎದುರಾಗಿದೆ. ಈಗ ತಾನೇ ರಮೇಶ್ ಹೇಳ್ತಾ ಇದ್ರು ಅಂತ ಅಂದ್ರೆ, ಬೆಳಗ್ಗೆನೂ ಕೂಡ ಇದನ್ನು ತುರ್ತಾಗಿ ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತ ಅಂದಾಗ ಕೋರ್ಟ್ ಅದನ್ನು ಕೂಡ ಮಾನ್ಯ ಮಾಡಿತ್ತು. ಆ ಕಾರಣಕ್ಕಾಗಿನೇ ದರ್ಶನ್ ಅಂಡ್ ಅವರ ಪರವಾದಂಥ ವಕೀಲರು ಅಥವಾ ಅವ್ರ ಟೀಮ್ಗೆ ಎಲ್ಲೋ ಒಂದ್ ಕಡೆ ಹೈಕೋರ್ಟ್ನಲ್ಲಿ ನಮ್ಗೆ ಅನುಕೂಲ ಆಗ್ಬಹುದಾದಂಥ ನಿರ್ಧಾರ ಬರ್ಬೋದು ಅನ್ನುವಂಥ ನಿರೀಕ್ಷೆಯನ್ನ ಅವ್ರು ಸಹಜವಾಗೇ ಹೊಂದಿದ್ರು. ಆದರೆ ಹೈಕೋರ್ಟ್ನಲ್ಲೂ ಕೂಡ ದರ್ಶನ್ ಅಂಡ್ ಟೀಮ್ಗೆ, ಅಂದ್ರೆ ಈ ಮಾಫಿ ಸಾಕ್ಷಿಯ ಭಯ ಹೊಂದಿರುವಂಥ ಟೀಮ್ ಏನಿದೆಯಲ್ಲ ಅವರಿಗೆಲ್ಲ ಈಗ ಸಹಜವಾಗಿ ಮತ್ತೆ ಈಗ ಶಾಕ್ ಎದುರಾಗ್ತಾ ಇದೆ. ರಮೇಶ್ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗೋ ಹೆಡ್, ನೀವು ವಿವರಿಸ್ತಾ ಇದ್ರಿ. ಮಲ್ತೇಶ್, ಈ ಹಿಂದೆ ಅಂದ್ರೆ ಈಗ ಏನ್ ಮೇಲ್ಮನವಿ ಸಲ್ಲಿಸಿದ್ರು, ಈ ಮೇಲ್ಮನವಿ ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆಗೆ ಬಂದಿತ್ತು. ಆದ್ರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ಹಿಂದೆ 2 ಬಾರಿ ಇದೇ ರೀತಿಯ ಅರ್ಜಿಯ ವಿಚಾರಣೆ ನಡೆದಿತ್ತು. ಹೀಗಾಗಿ ವಿನಯ್ ಕುಲಕರ್ಣಿ ಕೇಸನ್ನ ಅದೇ ಬೆಂಚ್ ತೀರ್ಮಾನ ಮಾಡಿತ್ತು. 2 ಬಾರಿ ಆ ಕೇಸನ್ನ ತೀರ್ಮಾನ ಮಾಡಿತ್ತು. 2 ಬಾರಿಯೂ ಆ ಕೋರ್ಟ್ ಏನು ತೀರ್ಮಾನ ಮಾಡಿತ್ತು ಅದು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದು ಕನ್ಫರ್ಮ್ ಆಗಿತ್ತು. ಅದು ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ನೀಡಿದಂತ ಆದೇಶವನ್ನು ಎತ್ತಿ ಹಿಡಿದಿತ್ತು. ಇವತ್ತು ಕೂಡ ಅದೇ ಬೆಂಚ್ ಮುಂದೆ ವಿಚಾರಣೆ ಬಂದಿದ್ರಿಂದ ಮತ್ತೆ ಈ ಕೇಸ್ನ ಸಂಪೂರ್ಣ ವಿವರ ಕೋರ್ಟ್ಗೆ ಗೊತ್ತಿರೋದ್ರಿಂದ, ಅಂದ್ರೆ ಈ ಕಾನೂನು ಏನ್ ಹೇಳುತ್ತೆ, ಮಾಫಿ ಸಾಕ್ಷಿಗೆ ಯಾವ ಸಂದರ್ಭದಲ್ಲಿ ಚಾಲೆಂಜ್ ಮಾಡಬಹುದು, ಮಾಫಿ ಸಾಕ್ಷಿಯನ್ನಾಗಿಸುವ ಒಂದು ಆದೇಶವನ್ನ ಅನ್ನೋದು ಕೋರ್ಟ್ಗೆ ಚೆನ್ನಾಗಿ ತಿಳಿದಿದ್ರಿಂದ ಜಾಸ್ತಿ ಹೊತ್ತು ತಗೊಳ್ಳಿಲ್ಲ. ಬದಲಾಗಿ ಕೋರ್ಟ್ ಕ್ಲಿಯರ್ ಆಗಿ ಹೇಳ್ತು, ಮಾಫಿ ಸಾಕ್ಷಿಯನ್ನಾಗಿ ಒಬ್ಬ ಅರ್ಜಿಯನ್ನ ಸಲ್ಲಿಸಿದ್ರೆ ಅದಕ್ಕೆ ಆಕ್ಷೇಪ ಎತ್ತುವಂತ ಅಧಿಕಾರ ಸಹ ಆರೋಪಿಗೆ ಇರೋದಿಲ್ಲ. ಒಂದ್ ವೇಳೆ ಅಂತ ಅಧಿಕಾರ ಏನಾದ್ರು ಕೊಟ್ರೆ ಆಗ ಮಾಫಿ ಸಾಕ್ಷಿಯನ್ನಾಗಿ ಯಾರನ್ನೂ ಮಾಡಕ್ ಸಾಧ್ಯನೇ ಇಲ್ಲ, ಅಂದ್ರೆ ವಿಚಾರಣೆನೇ ಮುಗಿಯೋದಿಲ್ಲ, ಅಷ್ಟು ವಿಳಂಬ ಆಗುತ್ತೆ. ಮತ್ತೆ ಎಲ್ಲದಕ್ಕೂ ಅಬ್ಜೆಕ್ಟ್ ಮಾಡುವಂತ ರೈಟ್ ಸಹ ಆರೋಪಿಗಿರೋದಿಲ್ಲ. ಒಂದು ಸಲ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಆ ಆದೇಶ ನೀಡಿದ ನಂತರ ಆ ಪ್ರಕ್ರಿಯೆಯಲ್ಲಿ ಏನಾದ್ರು ಲೋಪದೋಷ ಕಂಡು ಬಂದ್ರೆ ಅದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವಂತ ಹಕ್ಕು ಮಾತ್ರ ಸಹ ಆರೋಪಿಗಳಿರುತ್ತೆ. ಆದ್ರೆ ಮಾಫಿ ಸಾಕ್ಷಿಯನ್ನಾಗಿ ಆಗಿಸ್ಬೇಕು ಬೇಡವಾ ಅನ್ನುವಂತ ಹಂತದಲ್ಲೇನೆ ಆಕ್ಷೇಪ ಸಲ್ಲಿಸುವಂತ ಅಧಿಕಾರ ಸಹ ಆರೋಪಿಗಿರೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಈಗ ಹೈಕೋರ್ಟ್ ಹೇಳಿದೆ. ಮತ್ತೆ ವಿನಯ್ ಕುಲಕರ್ಣಿ ಕೇಸನ್ನೇ ರೆಫರ್ ಮಾಡಿ, ವಿನಯ್ ಕುಲಕರ್ಣಿ ಕೇಸಲ್ಲಿ ಏನ್ ಪ್ರಿನ್ಸಿಪಲ್ ನ ಲೇ ಡೌನ್ ಮಾಡಿತ್ತು ಹೈಕೋರ್ಟ್, ಅದನ್ನೇ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿರೋದ್ರಿಂದ ಮತ್ತೆ ಇಲ್ಲಿ ಈಗ ಬೇರೆ ರೀತಿಯಾದಂತಹ ಆದೇಶ ಕೊಡೋದಕ್ಕೆ ಬರೋದಿಲ್ಲ. ಹೀಗಾಗಿ ನಾವು ಈ ಕೇಸ್ನಲ್ಲಿ ಟ್ರಯಲ್ ಕೋರ್ಟ್ ಆದೇಶಕ್ಕೆ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ದರ್ಶನ್ ಸಲ್ಲಿಸಿರುವಂತ ಮೇಲ್ಮನವಿ ವಜಾ ಆಗಿದೆ. ಹೀಗಾಗಿ ಈಗ ಮಾಫಿ ಸಾಕ್ಷಿ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ವಾದ ಆಲಿಸುವಂತ ಹಕ್ಕು ದರ್ಶನ್ ವಾದ ಆಲಿಸುವಂತ ಹಕ್ಕು ದರ್ಶನ್ಗೆ ಇರೋದಿಲ್ಲ. ಬದಲಾಗಿ ಪ್ರಕ್ರಿಯೆಯಲ್ಲಿ ಲೋಪದೋಷ
ಲೋಪದೋಷ ಇದ್ರೆ ಅದನ್ನ ಮಾತ್ರ ಪ್ರಶ್ನೆ ಮಾಡಬಹುದೇ ಹೊರತು ಈ ಹಂತದಲ್ಲಿ ಅವರಿಗೆ ವಾದ ಮಂಡಿಸುವಂತ ಹಕ್ಕು ಇಲ್ಲ ಅಂತ ಹೇಳಿ ಈಗ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ದರ್ಶನ್ಗೆ ಇದೊಂದು ರೀತಿ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ. ಹೀಗಾಗಿ ಈಗ ಟ್ರಯಲ್ ಕೋರ್ಟ್ ನಲ್ಲೇ ಮಾಫಿ ಸಾಕ್ಷಿ ಆಗಿಸಬೇಕಾ ಬೇಡವಾ ಅನ್ನೋದನ್ನ ಪ್ರಾಸಿಕ್ಯೂಷನ್ ಮತ್ತೆ ಟ್ರಯಲ್ ಕೋರ್ಟ್ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡುತ್ತೆ. ಹೀಗಾಗಿ ಈ ಹಂತದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ ಅಂತ ಹೇಳಿ ಈಗ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಇದು ದರ್ಶನ್ಗೆ ಬಹಳ ದೊಡ್ಡ ಹಿನ್ನಡೆ. ಮಲ್ತೇಶ್. ಓಕೆ ರಮೇಶ್, ಅಂದ್ರೆ ಈಗ ಹೈಕೋರ್ಟ್ ಹೇಳಿರೋ ಪ್ರಕಾರವಾಗಿ ಈ CCH ಕೋರ್ಟು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಹುದೋ ಇಲ್ವೋ ಅನ್ನುವಂತ ನಿರ್ಧಾರ ತೆಗೆದುಕೊಂಡು ನಂತರದಲ್ಲಿ ಮತ್ತೆ ಇವ್ರು ಅರ್ಜಿ ಹಾಕ್ಬೋದು ಅಂತನೋ, ಅಥವಾ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ ನಂತರದಲ್ಲಿ ಅವ್ರ ಸ್ಟೇಟ್ಮೆಂಟು ಮತ್ತೊಂದು ಆ ಪ್ರಕ್ರಿಯೆಗಳು ನಡೀತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಇವ್ರು ಅರ್ಜಿ ಹಾಕ್ಬೋದು ಅಂತನೋ ಏನು ಅಂತ ಹೇಳಿ ರಮೇಶ್. ಮಲ್ತೇಶ್, ಟ್ರಯಲ್ ಕೋರ್ಟ್ ಏನ್ ಹೇಳಿತ್ತು ಅಂದ್ರೆ 59ನೇ CCH ಕೋರ್ಟ್ ಈಗ ಅಂದ್ರೆ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತ ಹಂತದಲ್ಲಿ ದರ್ಶನ್ಗೆ ವಾದ ಮಂಡಿಸೋದಕ್ಕೆ ಯಾವುದೇ ರೀತಿಯಾದಂತ ಅಧಿಕಾರ ಇಲ್ಲ, ಆಕ್ಷೇಪಣೆ ಸಲ್ಲಿಸುವಂತ ಅಧಿಕಾರ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿತ್ತು. ಆ ಟ್ರಯಲ್ ಕೋರ್ಟ್ ಈ ಆದೇಶ ನೀಡೋದಕ್ಕೂ ಕೂಡ ವಿನಯ್ ಕುಲಕರ್ಣಿ ಕೇಸನ್ನ ಆಧಾರವಾಗಿ ಇಟ್ಕೊಂಡೇನೆ ಆದೇಶವನ್ನ ಕೊಟ್ಟಿತ್ತು. ಇದನ್ನ ಪ್ರಶ್ನೆ ಮಾಡಿ ಈಗ ಅವರು ಮೇಲ್ಮನವಿ ಸಲ್ಲಿಸಿದ್ರು. ಈಗ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ, ನೀವು ಈಗ ಅಂದ್ರೆ ಮಾಫಿ ಸಾಕ್ಷಿಯನ್ನಾಗಿ ಇನ್ನೂ ಕೂಡ ಅವ್ರನ್ನ ಪರಿಗಣಿಸಿಲ್ಲ. ಯಾರನ್ನ A14 ಪ್ರದೋಷ್ ಅವರನ್ನ ಮಾಫಿ ಸಾಕ್ಷಿಯನ್ನಾಗಿ ಕೋರ್ಟ್ ಇನ್ನೂ ಒಪ್ಪಿಲ್ಲ. ಯಾಕಂದ್ರೆ ಪ್ರಾಸಿಕ್ಯೂಷನ್ ವಾದ ಕೇಳಿದ ಬಳಿಕ ಕೋರ್ಟ್ ಅದ್ರ ಬಗ್ಗೆ ಸಪರೇಟ್ ಆದೇಶವನ್ನ ಕೊಡ್ಬೇಕಾಗತ್ತೆ. ಆ ರೀತಿ ಆದೇಶ ನೀಡಿದ ಬಳಿಕ ಆ ಪ್ರಕ್ರಿಯೆನಲ್ಲಿ ಏನಾದ್ರು ಲೋಪದೋಷ ಇದ್ರೆ ಅಂದ್ರೆ ಮೆರಿಟ್ಸ್ ಮೇಲೆ ನಿಮಗೆ ಮೇಲ್ಮನವಿ ಸಲ್ಲಿಸುವಂತ ಅಧಿಕಾರ ಇಲ್ಲ. ಆದ್ರೆ ಪ್ರಕ್ರಿಯೆನಲ್ಲಿ ಏನಾದ್ರು ಲೋಪದೋಷ ಇದ್ರೆ ನೀವು ಮೇಲ್ಮನವಿ ಸಲ್ಲಿಸಬಹುದು. ಅಂದ್ರೆ ಕಾನೂನು ಪ್ರಕಾರ ಅದು ಮಾಡದೆ ಹೋದ್ರೆ ಅದ್ರ ಬದಲಾಗಿ ಮಾಫಿ ಸಾಕ್ಷಿಯನ್ನ ಮಾಡಬಾರ್ದಿತ್ತು, ಅವನ್ನ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಏನು ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರು ಇವತ್ತು. ಅಂದ್ರೆ ಅವನ್ನ ಮಿಸ್ಲೀಡ್ ಮಾಡಿ ಈ ರೀತಿ ಮಾಫಿ ಸಾಕ್ಷಿ ಮಾಡ್ಕೊತಾ ಇದ್ದಾರೆ, ಅವ್ರಿಗೆ ಸರಿಯಾದ ಕಾನೂನಿನ ಅರಿವನ್ನ ಮೂಡಿಸ್ತಾ ಇಲ್ಲ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಅದನ್ನ ನಿಮ್ಗೆ ಹೇಳೋ ಅಧಿಕಾರ ಸಹ ಆರೋಪಿಗಿಲ್ಲ. ಹೀಗಾಗಿ ನೀವು ಈ ವಿಚಾರಗಳನ್ನ ಹೇಳೋ ಆಗಿಲ್ಲ ಅಂತೇಳಿ ಹೈಕೋರ್ಟ್ ಹೇಳಿದೆ. ಹೀಗಾಗಿ ಈಗ ದರ್ಶನ್ ಹಿನ್ನಡೆ. ಮುಂದೆ ಕೋರ್ಟ್ ಟ್ರಯಲ್ ಕೋರ್ಟ್ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದ ಬಳಿಕ ಆಗ ಮತ್ತೆ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಇರುತ್ತೆ. ಆಗ ಕಾನೂನು ಪ್ರಕಾರ ಅವರು ಮೇಲ್ಮನವಿ ಸಲ್ಲಿಸಬಹುದಾಗಿರುತ್ತೆ. ಬಹುಶಃ ಈ ಪ್ರೊಸೀಜರ್ಸ್ ಕೂಡ ಬಹಳ ಕ್ವಿಕ್ ಆಗಿ ನಡ್ಕೊಂಡು ಹೋಗುತ್ತೆ ಅಂತ ಕಾಣಿಸುತ್ತಲ್ವಾ ರಮೇಶ್? ಮೊನ್ನೆ ಒಂದು ವಾರ ಟೈಮ್ ಕೊಟ್ಟಿದ್ರಲ್ವಾ ದರ್ಶನ್ ಅವರ ವಾದವನ್ನ ಪರಿಗಣಿಸಿ, ಒಂದು ವಾರ ತನಕ ಇದಕ್ಕೆ ಸಂಬಂಧಪಟ್ಟಂಗೆ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಂತೇನೋ ರಮೇಶ್? ಹೌದು ಮಲ್ತೇಶ್, ಅಂದ್ರೆ ಈಗ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸ್ತೀವಿ, ತಮ್ಮ ಆದೇಶವನ್ನು ಪ್ರಶ್ನಿಸಿ ಇದಕ್ಕೋಸ್ಕರ ನೀವು ಒಂದು ವಾರ ಮಾಫಿ ಸಾಕ್ಷಿ ಪರಿಗಣನೆಯನ್ನ ಮುಂದೂಡಿ ಅಂತೇಳಿ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿದ್ರು. ಕೋರ್ಟ್ ಅದನ್ನ ಪರಿಗಣಿಸಿ ಆಯ್ತು ನೀವು ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿ ನಾವು ಒಂದು ವಾರ ಕಾಲಾವಕಾಶ ಕೊಡ್ತೀವಿ ಅಂತೇಳಿ ಈಗ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಿದೆ 18ನೇ ತಾರೀಕಿಗೆ. ಈಗಾಗಲೇ ಹೈಕೋರ್ಟ್ ಅಲ್ಲಿ ಇದು ಡಿಸ್ಮಿಸ್ ಆಗಿರೋದ್ರಿಂದ ಮತ್ತೆ ಸುಪ್ರೀಂ ಕೋರ್ಟ್ ಹೋದ್ರೂ ಇದರಲ್ಲಿ ಏನು ಬದಲಾವಣೆ ಆಗೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಹಿಂದೆ ಇದೇ ರೀತಿ ಆದೇಶವನ್ನು ಕನ್ಫರ್ಮ್ ಮಾಡಿದೆ. ಹೀಗಾಗಿ ಮಂಗಳವಾರ ಈ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಮಾಫಿ ಸಾಕ್ಷಿಯನ್ನಾಗಿ ಒಂದ್ ವೇಳೆ ಕೋರ್ಟ್ ಏನಾದ್ರು ಪ್ರದೋಷ ಮಾದಕತೆ ಸಾಕ್ಷಿಯನ್ನು ಒಪ್ಕೊಂಡ್ರೆ ಆಗ ಆ ಪ್ರಕ್ರಿಯೆ ಲೋಪದೋಷದ ಬಗ್ಗೆ ಮೇಲ್ಮನವಿಯನ್ನ ಮತ್ತೆ ದರ್ಶನ್ ಸಲ್ಲಿಸಬಹುದು. ಆದ್ರೆ ಈ ಹಂತದಲ್ಲಿ ಅವ್ರಿಗೆ ಯಾವುದೇ ಆಡಿಯನ್ಸ್ ಇಲ್ಲ, ರೈಟ್ ಆಫ್ ಆಡಿಯನ್ಸ್ ಅಂತ ಅವ್ರೇನ್ ಕೇಳ್ತಾ ಇದ್ರು, ನಮ್ಮ ವಾದವನ್ನ ಅವ್ರಿಗೆ ಆಲಿಸಬೇಕು, ಅದು ನಮ್ಮ ಹಕ್ಕು ಅಂತ ಹೇಳಿ ಏನ್ ಕೇಳ್ತಾ ಇದ್ರು, ಅದನ್ನ ಕೋರ್ಟ್ ಒಪ್ಪಿಲ್ಲ. ಬದಲಾಗಿ ಪ್ರಕ್ರಿಯೆ ಲೋಪದೋಷದ ಬಗ್ಗೆ ಮಾತ್ರ ಏನಾದ್ರು ಲೋಪದೋಷಕ್ಕೆ ಮುಂದೆ ಆದ್ರೆ ಅದನ್ನ ನೀವು ಪ್ರಶ್ನೆ ಮಾಡಬಹುದು ಅಂತ ಹೇಳಿದೆ. ಹೀಗಾಗಿ ಈ ಹಂತದಲ್ಲಿ ಅವ್ರಿಗೆ ಯಾವುದೇ ಹಕ್ಕಿಲ್ಲ, ಮುಂದೆ ಆ ಹಕ್ಕು ಉದ್ಭವ ಆಗಬಹುದು. ಓಕೆ ಥ್ಯಾಂಕ್ ಯು ರಮೇಶ್.